ಫ್ರೆಂಡ್ಸ್, ಇವತ್ತಿನ ವಿಷಯ ಸಣ್ಣ ಮಕ್ಕಳಿಗೆ ಮಾತ್ರ ಅಲ್ಲ, ಈವನ್ ದೊಡ್ಡವ್ರಿಗೂ ಆಗುವ ಬಿಳಿ ಮಚ್ಚೆಯ ಫಂಗಲ್ ಇನ್ಫೆಕ್ಷನ್. ಸೊ ನೀವು ನೋಡ್ತಿರ್ಬೋದು, ಭಾಳ ಸಣ್ಣ ಮಕ್ಕಳಿಗೆ ಆಲ್ಮೋಸ್ಟ್ ಆಲ್ ಎಲ್ಲ ಮಕ್ಕಳಿಗೂ ಇದಿರುತ್ತೆ. ವೈಟ್ ಪ್ಯಾಚ್ ಇಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಆಮೇಲೆ ಕೆಲವರಿಗೆ ಎದೆ ಮೇಲೆ, ದೊಡ್ಡವ್ರಿಗೆ ಜಾಸ್ತಿ ಮಾಡಿ ಎದೆ ಮೇಲೆ ಬರುತ್ತೆ, ಬೆನ್ನ ಮೇಲೆ ಬರುತ್ತೆ ವೈಟ್ 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 ಪ್ಯಾಚಸ್. ಸೊ ಇದು ಯಾಕೆ ಆಗ್ತಾ ಇದೆ, ಅದು ಹೋಗಲಾಡಿಸೋದು ಹೇಗೆ, ಯಾರಿಗೂ ಗೊತ್ತಿಲ್ಲ ಫ್ರೆಂಡ್ಸ್. ಸೊ ಅನ್ನೆಸೆಸರಿ ಅದನ್ನು ಹಾಗೆ ಇಟ್ಕೋತಾರೆ. ಅದು ಹಾಗೆ ಇದೆ ಅಂತ ಹೇಳಿದ್ರೆ ಹೊಟ್ಟೆಯಲ್ಲಿ ಏನು ಪ್ರಾಬ್ಲಮ್ ಇದೆ ಅದು ನೋಡ್ಕೊಳ್ಳೋದಿಲ್ಲ. ಒಂದು ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರೆ ಈ ಹೊಟ್ಟೆಯಿಂದ ಇನ್ನೊಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ. ಇದಕ್ಕೆ ಸರಿ ಮಾಡಿಬಿಟ್ರೆ ಈ ಹೊಟ್ಟೆಯಿಂದ ಇನ್ನೊಂದು ಪ್ರಾಬ್ಲಮ್ ಬರೋಲ್ಲ. ಇದನ್ನು ಅರ್ಥ ಮಾಡ್ಕೊಳ್ಳೋದು. ಸೊ ಮಕ್ಕಳಿಗೆ ಇದು ಯಾಕೆ ಬರುತ್ತೆ ಫ್ರೆಂಡ್ಸ್, ಅರ್ಥ ಮಾಡ್ಕೊಳ್ಳಿ. ರಿಪೀಟೆಡ್ ಈಟಿಂಗ್ ಮಾಡೋದ್ರಿಂದ, ಸ್ವೀಟ್ಸ್ ಜಾಸ್ತಿ ತಿನ್ನೋದ್ರಿಂದ, ಆಮೇಲೆ ಅಗ್ನಿ ಕಡಿಮೆ ಆಗುತ್ತೆ. ಅದರಿಂದ ಈ ಥರ ಮಾಡೋದ್ರಿಂದ ಹಸಿವೆ ಅಂಶ ಕಡಿಮೆ ಆಗಿಬಿಟ್ಟು ವರ್ಮ್ಸ್ ಬರುತ್ತೆ ಹೊಟ್ಟೆಯಲ್ಲಿ, ಹುಳಗಳು, ಜಂತು ಹುಳಗಳು ಬರುತ್ತೆ. ಜಂತು ಹುಳಗಳು ಬರೋದ್ರಿಂದ ಅದು ಫಂಗಲ್ ಇನ್ಫೆಕ್ಷನ್ನು, ಅದನ್ನು ಹುಳನೇ. ಅಗ್ನಿಮಾಂದ್ಯ ಆಗಿದೆ ಅಂತ ಹೇಳಿದ್ರೆ ಅದನ್ನು ಬಂದು ಸೇರಿಕೊಳ್ಳುತ್ತೆ, ಅದು ಬಂದುಬಿಡುತ್ತೆ. ದೊಡ್ಡವ್ರಿಗೂ ಸೇಮ್ ಕಾನ್ಸೆಪ್ಟ್. ಅಗ್ನಿಮಾಂದ್ಯ ಆಗುತ್ತೆ. ನಿಮ್ಗೆ ಆಲ್ರೆಡಿ ಎಲ್ಲ ವಿಡಿಯೋಲಿ ಹೇಳಿದ್ದೀನಿ. ಊಷ್ಮಣೋ ಅಲ್ಪಬಲತೇನ ಧಾತು ಮಾಧ್ಯಮಪಾಚಿತಂ ದುಷ್ಟಮಾಮಾಶಯಗತಂ ರಸಮಾಮಂ ಪ್ರಶಕ್ಷತೆ ಅಂತ ಹೇಳಿದ್ರೆ ಆಮ ಜನ್ರೇಟ್ ಆಗುತ್ತೆ ಆಮ್ಲಪಿತ್ತದಿಂದ. ಅಜೀರ್ಣ ಆದರೆ ಆಮ ಜನ್ರೇಟ್ ಆಗುತ್ತೆ. ಆಮ ಜನ್ರೇಟ್ ಆಗಿದ್ದರೆ ಹುಳಗಳಿಗೆ ಕೂತ್ಕೊಳ್ಳೋಕ್ಕೆ, ಆಮ ಅಂದರೆ ಇಂಡೈಜೆಸ್ಟೆಡ್ ಫುಡ್, ಅದು ಜನ್ರೇಟ್ ಆಯ್ತು ಅಂತ ಹೇಳಿದ್ರೆ ಅದು ಹುಳಗಳಿಗೆ ಕೂತ್ಕೊಳ್ಳೋಕ್ಕೆ ಒಂದು ಸ್ಪೇಸ್ ಸಿಗುತ್ತೆ. ಸ್ಪೇಸ್ ಸಿಕ್ಕರೆ ಅದು ಆ ಥರ ವೈಟ್ ಪ್ಯಾಚ್ ಮಾಡುತ್ತೆ. ಅದರಲ್ಲಿ ಲೈಟ್ ತಿಂಡಿನೂ ಇರುತ್ತೆ. ಸೊ ಇದಕ್ಕೆ ಡೆಫಿನೆಟಾಗಿ ಒಳ್ಳೆ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ, ನಾವು ಒಂದು ಡೈಜೆಷನ್ ಸೀದಾ ಮಾಡ್ಕೋಬೇಕು, ಮೋಷನ್ ಕ್ಲೀನ್ ಮಾಡಿಸ್ಬೇಕು. ಅಗ್ನಿ ಇಂಪ್ರೂವ್ಮೆಂಟ್ ಆದಮೇಲೆ ನೀವು ಲೋಕಲಿ ಅದಕ್ಕೆ ನಿಂಬೆಹಣ್ಣು ರಸ, ಏನೋ ಒಂದು ಅಸಿಡಿಕ್ ಯಾವುದಿರುತ್ತೆ ಅದನ್ನು ತೊಗೊಂಡು ಡೈಲಿ ನಿಂಬೆಹಣ್ಣು ರಸನ ಬೆಳಗ್ಗೆ ರಾತ್ರಿ ಅದನ್ನು ಸ್ವಲ್ಪ ಉಜ್ತಾ ಹೋಗ್ಬಿಡಿ. ಡೆಫಿನೆಟಾಗಿ ನಿಮ್ಮ ರಿಸಲ್ಟ್ ಬರುತ್ತೆ. ಈ ರೋಗದಿಂದ ನಿಮಗೆ ನಿರ್ಮೂಲನೆ ಕೂಡ ಆಗುತ್ತೆ. ಧನ್ಯವಾದಗಳು.